ಒಂದು ಎಕ್ಸಾಮ್, ಒಂದು ಡ್ರೀಮ್, ಒಂದು ಫ್ಯೂಚರ್. ಆದರೆ ಒಂದು ಸ್ಕ್ಯಾಮ್ ಸಾವಿರಾರು ಸ್ಟೂಡೆಂಟ್ಸ್ ಮನಸ್ಸನ್ನು ಶೇಕ್ ಮಾಡಿತು. ರಾಜಸ್ಥಾನದಲ್ಲಿ ನಡೆದ ನೀಟ್ ಸ್ಕ್ಯಾಮ್ ನ್ಯೂಸ್ ನೋಡಿ ಹಲವರು ಮೆಂಟಲಿ ಬ್ರೇಕ್ ಆದರು. ನಾವು ಓದಿದ್ದು ವೇಸ್ಟ್ ಆಯ್ತಾ? ಹಾರ್ಡ್ ವರ್ಕ್ಗೆ ವ್ಯಾಲ್ಯೂ ಇಲ್ವಾ? ಮತ್ತು ಎಕ್ಸಾಮ್ ಬರೆಯೋ ಸ್ಟ್ರೆಂತ್ ಇದೆಯಾ? ಈ ಪ್ರಶ್ನೆಗಳು ಈಗ ಲಕ್ಷಾಂತರ ಸ್ಟೂಡೆಂಟ್ ಮೈಂಡ್ನಲ್ಲಿ ಓಡ್ತಿವೆ. ಒಬ್ಬ ಸ್ಟೂಡೆಂಟ್ ಹೆಸರು ಅರ್ಜುನ. ಅವನು 2 ಇಯರ್ಸ್ ಸೋಷಿಯಲ್ ಮೀಡಿಯಾ ಬಿಟ್ಟ, ಫೆಸ್ಟಿವಲ್ ಮಿಸ್ ಮಾಡಿದ, ಸ್ಲೀಪ್ ಸ್ಯಾಕ್ರಿಫೈಸ್ ಮಾಡಿದ. ಆದರೆ ಸ್ಕ್ಯಾಮ್ ನೋಡಿದ ನಂತರ ಅವನ ಕಾನ್ಫಿಡೆನ್ಸ್ ಕಂಪ್ಲೀಟ್ಲಿ ಡೌನ್ ಆಯಿತು. ಮೇ ಬಿ ಡೆಸ್ಟಿನಿ ನನ್ನ ಸೈಡ್ನಲ್ಲಿ ಇಲ್ಲ ಅಂತ ಅವನಿಗೆ ಫೀಲ್ ಆಯಿತು. ಆ ಸಮಯದಲ್ಲಿ ಅರ್ಜುನನ ತಾಯಿ ಒಂದು ಮಾತು ಹೇಳ್ತಾರೆ, ನಿನ್ನ ಹಾರ್ಡ್ ವರ್ಕ್ ಯಾರೂ ಸ್ಟೀಲ್ ಮಾಡೋಕ್ಕಾಗಲ್ಲ. ಕ್ವಶನ್ ಪೇಪರ್ ಲೀಕ್ ಆಗ್ಬೋದು, ಆದರೆ ನಾಲೆಡ್ಜ್ ಲೀಕ್ ಆಗಲ್ಲ. ದಟ್ ಒನ್ ಸೆಂಟೆನ್ಸ್ ಚೇಂಜ್ ಎವ್ರಿಥಿಂಗ್. ಎಕ್ಸಾಮ್ ಡೇಟ್ ಅನೌನ್ಸ್ ಆಯಿತು, ಜೂನ್ 21. ಆ ದಿನ ಅರ್ಜುನ ಡಿಸೈಡ್ ಮಾಡಿದ, ನಾನು ಸ್ಕ್ಯಾಮ್ಗೆ ಡಿಫೀಟ್ ಆಗಲ್ಲ, ನನ್ನ ಡ್ರೀಮ್ಗಾಗಿ ಮತ್ತೆ ಫೈಟ್ ಮಾಡ್ತೀನಿ ಅಂತ. ಡಿಯರ್ ಆಸ್ಪಿರೆಂಟ್ಸ್, ಈಗ ಎಕ್ಸಾಮ್ ಪನಿಷ್ಮೆಂಟ್ ಅಲ್ಲ, ಇಟ್ ಈಸ್ ಯುವರ್ ಸೆಕೆಂಡ್ ಅಪಾರ್ಚುನಿಟಿ ಟು ಪ್ರೂವ್ ಯುವರ್ ಸ್ಟ್ರೆಂತ್. ರಿಮೆಂಬರ್, ಪ್ರೆಷರ್ ಮೇಕ್ಸ್ ಡೈಮಂಡ್ಸ್ and struggles create doctors with a strong hearts. So now listen carefully. ಈ ರಿಮೈನಿಂಗ್ ಡೇಸ್ ತುಂಬ ಇಂಪಾರ್ಟೆಂಟ್. ಬೆಸ್ಟ್ ಸ್ಟ್ರಾಟಜಿ ಫಾರ್ ದ ಜೂನ್ 21 ಎಕ್ಸಾಮ್ಗೆ ನೀವು ಕಂಪಲ್ಸರಿ ಮಾಡಬೇಕಾಗಿರೋದು NCERT ಈಸ್ ಯುವರ್ ಬೈಬಲ್. ಎಸ್ಪೆಷಲಿ ಬಯಾಲಜಿ ಲೈನ್ ಬೈ ಲೈನ್ ರಿವೈಸ್ ಮಾಡಿ. ಹಾಗೆ ಮಾಕ್ ಟೆಸ್ಟ್ ಕೊಡಿ, ಡೈಲಿ ಮಾಕ್ ಟೆಸ್ಟ್, ಎವ್ರಿ ಡೇ ಮಿನಿಮಮ್ 1 ಫುಲ್ ಟೆಸ್ಟ್. ಡೋಂಟ್ ಲರ್ನ್ ನ್ಯೂ ಚಾಪ್ಟರ್ಸ್, ಈಗ ರಿವೈಸ್ ಟೈಮ್ ಮಾತ್ರ. ಫಾರ್ಮುಲಾ ಶಾರ್ಟ್ ನೋಟ್ಸ್ ಮಾಡಿ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಫಾರ್ಮುಲಾಸ್ ಡೈಲಿ ರಿವೈಸ್ ಮಾಡಿ. ಸ್ಲೀಪ್ ಪ್ರಾಪರ್ಲಿ, 6 to 7 hours ಸ್ಲೀಪ್ ಕಂಪಲ್ಸರಿ. ಟಯರ್ಡ್ ಬ್ರೈನ್ ನೆವರ್ ಗಿವ್ಸ್ ಅ ಟಾಪ್ ರ್ಯಾಂಕ್. ಜೊತೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇಂಟು ಯೂಟ್ಯೂಬ್ ವಿಡಿಯೋಸ್, ರ್ಯಾಂಕ್ ಕಂಪ್ಯಾರಿಸನ್ ಇವೆಲ್ಲ ಈಗ ಸ್ಟಾಪ್ ಮಾಡಿ. ಯುವರ್ ಕಾಂಪಿಟೇಷನ್ ಈಸ್ ನಾಟ್ ಅನದರ್ ಸ್ಟೂಡೆಂಟ್, ಯುವರ್ ಕಾಂಪಿಟೇಷನ್ ಈಸ್ ಯೆಸ್ಟರ್ಡೇಸ್ ವರ್ಷನ್ ಆಫ್ ಯು. ಕೆಲವೊಮ್ಮೆ ಮನಸ್ಸು ಹೇಳುತ್ತೆ, ಸಾಕು, ಐ ಕಾಂಟ್ ಡೂ ದಿಸ್ ಎನಿಮೋರ್. ಆದರೆ ಫ್ಯೂಚರ್ ಡಾಕ್ಟರ್ ಆಗಬೇಕಂದ್ರೆ ಯು ಮಸ್ಟ್ ಲರ್ನ್ ಟು ಸ್ಟ್ಯಾಂಡ್ ಇವನ್ ಆಫ್ಟರ್ ಫಾಲಿಂಗ್. ಇಮ್ಯಾಜಿನ್, ಜೂನ್ 21 ಮಾರ್ನಿಂಗ್ ನೀವು ಎಕ್ಸಾಮ್ ಸೆಂಟ್ರಿಗೆ ಎಂಟರ್ ಆಗ್ತೀರಾ. ಈ ಬಾರಿ ಫಿಯರ್ ಇಲ್ಲ, ಬಿಕಾಸ್ ಆಫ್ ಯು ಸರ್ವೈವ್ಡ್ ಕನ್ಫ್ಯೂಷನ್, ಪ್ರೆಷರ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್. ನೌ ಯು ಆರ್ ಎ ಸ್ಟ್ರಾಂಗರ್. ಒಂದು ದಿನ ನಿಮ್ಮ ಪೇರೆಂಟ್ಸ್ ನಿಮ್ಮ ವೈಟ್ ಕೋಟ್ ನೋಡಿ ಸ್ಮೈಲ್ ಮಾಡ್ತಾರೆ. ಆಗ ನೀವು ನೆನಪಿಸ್ಕೊಳ್ತೀರಾ, ಸ್ಕ್ಯಾಮ್ ನನ್ನನ್ನು ಸ್ಟಾಪ್ ಮಾಡಲಿಲ್ಲ, ಐ ಮೇಡ್ ಮೀ ಸ್ಟ್ರಾಂಗರ್. ಲಿಸನ್ ಕೇರ್ಫುಲ್ಲಿ ನೀಟ್ ವಾರಿಯರ್ಸ್, ಈ ವರ್ಡ್ನಲ್ಲಿ ಶಾರ್ಟ್ಕಟ್ ಟೆಂಪ್ರವರಿ ಬಟ್ ಜೆನ್ಯೂನ್ ಹಾರ್ಡ್ ವರ್ಕ್ ಪರ್ಮನೆಂಟ್. ಪೇಪರ್ ಲೀಕ್ ಆಗ್ಬೋದು, ಸಿಸ್ಟಮ್ ಫೇಲ್ ಆಗ್ಬೋದು, ಆದರೆ ಕನ್ಸಿಸ್ಟೆನ್ಸಿ ಯಾವತ್ತೂ ಫೇಲ್ ಆಗಲ್ಲ. ಡಿಯರ್ ಆಸ್ಪಿರೆಂಟ್ಸ್, ಜೂನ್ 21 is not the end, it is your comeback story.